ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಬೆಂಗಳೂರಲ್ಲಿರೋ ಒಂದು ಸುಂದರವಾದ ಹನುಮಂತನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ದೇವಸ್ಥಾನ ಹೊರಗಡೆಯಿಂದ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಸುಂದರವಾದ ವಾತಾವರಣ ದೇವಸ್ಥಾನದ ಒಳಗಡೆ ಕೂಡ ಇದೆ. ಈ ದೇವಸ್ಥಾನ ಇರೋದು ಬೆಂಗಳೂರು ತುಮಕೂರು NH4 ಹೈವೇಲಿ ಹೋಗ್ಬೇಕಾರೆ ಬೆಂಗಳೂರು ನೆಲಮಂಗಲ ಟೋಲ್ ರೋಡಿನ ಸರ್ವಿಸ್ ರೋಡಲ್ಲಿ ಬರುತ್ತೆ. ಬೆಂಗಳೂರಿನ ಯಶವಂತಪುರ ಸೈಡಿಂದ ಬರೋರು ಗೊರಗುಂಟೆಪಾಳ್ಯ ಹತ್ರ ಸೀದಾ ಫ್ಲೈಓವರ್ ತೊಗೊಂಡು ಸ್ವಲ್ಪ ದೂರ ಪ್ರಯಾಣ ಮಾಡಿ ಟೋಲ್ ಪಾಸ್ ಮಾಡಿ ಫಸ್ಟ್ ಎಕ್ಸಿಟ್ ಸರ್ವಿಸ್ ರೋಡ್ ತೊಗೊಂಡು 15-20 ನಿಮಿಷ ಪ್ರಯಾಣ ಮಾಡಿ ಅಡಕಮಾರನಹಳ್ಳಿ ಹತ್ರ ಬಂದರೆ ಕಾಣ್ಬೋದು ಶ್ರೀ ಮಾರುತಿ ಸಾಯಿಧಾಮ್ ದೇವಸ್ಥಾನ. ಮೆಟ್ರೋದಲ್ಲಿ ಬರೋರು ಮಾಧವರ ಮೆಟ್ರೋ ಸ್ಟೇಷನ್ ಇಳ್ಕೊಂಡು ಇಲ್ಲಿಂದ ದೇವಸ್ಥಾನದ ತನಕ BMTC ಬಸ್ ಫೆಸಿಲಿಟಿ ತೊಗೊಬೇಕಾಗುತ್ತೆ. ದೇವಸ್ಥಾನದ ಎದುರುಗಡೆನೆ 2 ವೀಲರ್ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಮಾಡಿದ್ದಾರೆ. ಪೂಜೆ ಸಾಮಗ್ರಿಗಳನ್ನೆಲ್ಲ ದೇವಸ್ಥಾನದ ಎದುರುಗಡೆನೆ ತೊಗೊಬೋದು. ಬನ್ನಿ ಹಾಗಿದ್ರೆ ಟೆಂಪಲ್ನ ಟೈಮಿಂಗ್ಸ್ ಏನು, ಇದರ ವಿಶೇಷತೆಗಳೇನು ಅಂತ ತಿಳ್ಕೊಳ್ಳೋಣ. ದೇವಸ್ಥಾನದ ಸಮಯ ಬೆಳಗ್ಗೆ 8ರಿಂದ ಮಧ್ಯಾಹ್ನ 12:30 ಹಾಗೂ ಸಾಯಂಕಾಲ 4ರಿಂದ ರಾತ್ರಿ 8:30ವರೆಗೂ ತೆಗೆದಿರುತ್ತೆ. ಎಲ್ಲ ಶನಿವಾರ, ಭಾನುವಾರ ಹಾಗೂ ಹಬ್ಬದ ದಿನಗಳಲ್ಲಿ ಬೆಳಗ್ಗೆ 8ರಿಂದ ರಾತ್ರಿ 8:30 ತನಕ ತೆಗೆದಿರುತ್ತೆ. ದೇವಸ್ಥಾನಕ್ಕೆ ಬರಬೇಕಾದ್ರೆ ಡ್ರೆಸ್ ಕೋಡ್ ಕೂಡ ನೀವು ಇಲ್ಲಿ ನೋಡ್ಬೋದು. ದೇವಸ್ಥಾನದ ಒಳಗಡೆ ಬಂದ ತಕ್ಷಣ ತುಂಬಾ ವಿಶಾಲವಾದ ವಾತಾವರಣ ನೋಡ್ಬೋದು. ಮೆಟ್ಲತ್ತಕ್ಕಾಗದೇ ಇರೋರಿಗೆ ಲಿಫ್ಟ್ ಫೆಸಿಲಿಟಿ ಕೂಡ ಮಾಡಿದ್ದಾರೆ, ನೀವಿಲ್ಲಿ ನೋಡ್ಬೋದು. ಈ ದೇವಸ್ಥಾನವನ್ನು 27,000 ಚದರಡಿ ಜಾಗದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಮೆಟ್ಲತ್ಕೊಂಡ್ಬಂದ ತಕ್ಷಣ ನಮ್ಮ ಎದುರುಗಡೆ ಕಾಣಿಸೋದೆ 36 ಅಡಿ ಎತ್ತರದ 100 ಟನ್ ಅಂದರೆ ಸುಮಾರು 1 ಲಕ್ಷ kg ಇರುವ ಗ್ರಾನೈಟ್ ಕಲ್ಲಿಂದ ಕತ್ತಲಾಗಿರೋ ಹನುಮಂತನ ಏಕಶಿಲಾಮೂರ್ತಿ. ದೇವಸ್ಥಾನದ ಆರ್ಕಿಟೆಕ್ಚರ್ ಆಗಿರ್ಬೋದು, ಇಂಟೀರಿಯರ್ ಡಿಸೈನ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನದ ಒಳಗಡೆ ಗೋಡೆ ಸುತ್ತಲೂ ಹನುಮಾನ್ ಚಾಲಿಸದ ಪ್ರತಿಯೊಂದು ಪುಟನ ತುಂಬಾ ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಿ ದಿನನಿತ್ಯ ಪ್ರಸಾದ ಹಾಗೂ ಅನ್ನದಾನ ಸೇವೆ ಮಾಡ್ತಾನೆ ಇರ್ತಾರೆ. ಈ ದೇವಸ್ಥಾನದ ಪೂರ್ಣ ವಿಳಾಸ ಹಾಗೂ ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಸರಿ, ಹಾಗಿದ್ರೆ ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ.